ಯೋಗಿ ಆದಿತ್ಯನಾಥ್ ಇದೀಗ ಮತ್ತೊಂದು ಹೊಸ ಸೂಚನೆಯೊಂದನ್ನು ಹೊರಡಿಸಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದೀಗ ಯಾವುದೇ ದೇವಾಲಯಗಳ ಸುತ್ತಮುತ್ತ ಬಹುಮಹಡಿ ಕಟ್ಟಡಗಳನ್ನ ಕಟ್ಟೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ದೇವಾಲಯಗಳಿಗಿಂತ ಆ ಮಹಡಿಗಳು ಎತ್ತರಕ್ಕೆ ಹೋಗೋ ಹಾಗಿಲ್ಲ ಅನ್ನುವಂತಹ ಕಂಡೀಷನ್ ಅನ್ನ ಹಾಕಿದ್ದಾರೆ. ಯಾಕೆ ಹಾಗಾದ್ರೆ? ಸ್ಪೆಷಲಿ ವಾರಣಾಸಿ, ವೃಂದಾವನ ಈ ರೀತಿಯ ಧಾರ್ಮಿಕ ಸ್ಥಳಗಳಿದಾವೆ, ಇಂತಹ ಕಡೆ ಬಹುಮಹಡಿಯ ಕಟ್ಟಡಗಳು ಇರೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಈ ನಿರ್ಧಾರಕ್ಕೆ ಏನ್ ಕಾರಣ? ಜೊತೆಗೆ ಈಗಾಗ್ಲೇ ಇಂತಹ ಕಟ್ಟಡಗಳು ಅಲ್ಲಿದಾವ, ಇದ್ರೆ ಅವುಗಳ ಗತಿ ಏನು? ನೋಡೋಣ ಏನ್ ಹೇಳುತ್ತೆ ವರದಿ ಅಂತ. ಧಾರ್ಮಿಕ ನಗರಗಳ ಪ್ರತಿಷ್ಠಿತ ದೇವಾಲಯಗಳ ಬಳಿ ಬಹುಮಡಿ ಕಟ್ಟಡಗಳನ್ನು ನಿರ್ಮಿಸಬಾರದೆಂದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹೊಸ ಸೂಚನೆಯೊಂದನ್ನು ನೀಡಿದ್ದಾರೆ. ಸಭೆಯೊಂದರಲ್ಲಿ ಮಾತನಾಡಿದ ಯೋಗಿ, ಗೋರಖ್ಪುರ, ವಾರಣಾಸಿ ಮತ್ತು ಮಥುರಾ, ವೃಂದಾವನದಂತಹ ಧಾರ್ಮಿಕ ನಗರಗಳ ಪುರಾತನ ಹಾಗೂ ಐತಿಹಾಸಿಕ ಸಾರವನ್ನು ಕಾಪಾಡುವ ಸಲುವಾಗಿಯೇ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ದೇವಾಲಯಗಳ ಎತ್ತರವನ್ನು ಮೀರಿದ ಯಾವುದೇ ರೀತಿಯ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡದಂತೆ ಆಡಳಿತ ವಲಯಕ್ಕೆ ಸೂಚಿಸಿದ್ದಾರೆ. ಗೋರಖ್ಪುರ, ವಾರಣಾಸಿ ಮತ್ತು ಮಥುರಾ, ವೃಂದಾವನದ ಯೋಜಿತ ಅಭಿವೃದ್ಧಿಗಾಗಿ ಸಂಬಂಧಿಸಿ ಅಧಿಕಾರಿಗಳು ಸಿದ್ಧಪಡಿಸಿದ GIS ಆಧಾರಿತ ಮಾಸ್ಟರ್ ಪ್ಲಾನ್ 2031 ಅನ್ನು ಸಿಎಂ ಪರಿಶೀಲಿಸಿದ್ದಾರೆ. ಜೊತೆಗೆ ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದ್ದು, ಧಾರ್ಮಿಕ ನಗರಗಳ ದೇವಾಲಯಗಳು ಮಹತ್ವದ ರಚನೆಗಳಿಗೆ ಹೆಸರುವಾಸಿಯಾಗಿವೆ. ಈ ದೇವಾಲಯಗಳು ಮತ್ತು ಪವಿತ್ರ ಕಟ್ಟಡಗಳ ಎತ್ತರವನ್ನು ಮೀರಿದ ರಚನೆಗಳಿಗೆ ಅನುಮತಿಸಬಾರದು. ಅಷ್ಟೇ ಅಲ್ಲದೆ ನಿಯಂತ್ರಣಕ್ಕೆ ಮಾಸ್ಟರ್ ಪ್ಲಾನ್ ಅಳವಡಿಸಬೇಕು. ನಾವು ಸಂಘಟಿತ ಪ್ರಯತ್ನ ಮಾಡಬೇಕೆಂದು ಸಲಹೆ ಕೂಡ ಸಿಎಂ ನೀಡಿದ್ದಾರೆ. ನಗರದಲ್ಲಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಆದ್ಯತೆ ನೀಡಿ ಸಾಂಪ್ರದಾಯಿಕ ಇಂಧನ ಬಸ್ಗಳನ್ನು ಆದಷ್ಟು ನಗರದಿಂದ ಹೊರಗಿಡಬೇಕು. ಮಲ್ಟಿ ಲೆವೆಲ್ ಪಾರ್ಕಿಂಗ್ಗೆ ಸೂಕ್ತ ಜಾಗವನ್ನು ನಿರ್ಧರಿಸಿ ಎಂದು ಆದಿತ್ಯನಾಥ್ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಪ್ರತಿ ನಗರದ ಮಾಸ್ಟರ್ ಪ್ಲಾನ್ನಲ್ಲಿ ಒಟ್ಟು ಪ್ರದೇಶದ 15% 16% ಹಸಿರು ಜಾಗವನ್ನು ಮೀಸಲಿಡುವ ಅತ್ಯಗತ್ಯ ಇದ್ದು, ಹಸಿರು ಪಟ್ಟಿ ಇರುವ ಕಡೆ ಯಾವುದೇ ಸಂದರ್ಭದಲ್ಲೂ ಹೊಸ ಕಾಲೋನಿ ಸ್ಥಾಪಿಸಬಾರದು. ಮಾಸ್ಟರ್ ಪ್ಲಾನ್ನಲ್ಲಿ ಈ ಸೂಚನೆಯನ್ನು ಸೇರಿಸಿ ಎಂದು ಖಡಕ್ ಆಗಿ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶವೊಂದನ್ನು ಹೊರಡಿಸಿದ್ದಾರೆ.